ಹಾಕಿ ಹೆಚ್ಚು ಲಾಭ ಯಾವ ರೀತಿ ಗಳಿಸ್ಕೋಬೇಕು ಅನ್ನೋದಕ್ಕೆ ಒಂದ್ಸರಿ ಅಂಜಿಯಣ್ಣ ಅವ್ರ ತೋಟಕ್ಕೆ ಭೇಟಿ ಕೊಡಿ. ಆದಷ್ಟು ರೈತರು ಇದನ್ನ ಫಾಲೋ ಮಾಡಿ, ನೀವು ಲಾಭ ಸಂಪಾದನೆ ಮಾಡಿ. ಪ್ರಗತಿಪರ ರೈತರು ಅಂತಂದ್ರೆ 10 ಎಕರೆ 20 ಎಕರೆ 30 ಎಕರೆ ಬೇಸಾಯ ಮಾಡೋರು ಅಂತ ನಾವು ಅನ್ಕೊಂಡಿದೀವಿ. ನೋಡಿ, ಆಂಜಿ ಅಂತ ಒಬ್ಬ ಪ್ರಗತಿಪರ ರೈತ ಅರ್ಧ ಎಕರೆ ಜಮೀನಲ್ಲಿ ಬರೀ 2000 ನಾರನ್ನ, ಟೊಮೆಟೊ ನಾರನ್ನ ಬೆಳೆದು ಇವತ್ತು ಮಾರ್ಕೆಟ್ಗೆ ಇವತ್ತು ಎಷ್ಟು ಬಾಕ್ಸ್ ಬಂದಿರೋದು? 140 ಬಾಕ್ಸು. ಇದಕ್ಕೆ ಮುಂಚೆ ನಿನ್ನೆ ಎಲ್ಲ ಮೊನ್ನೆ 214 ಬಾಕ್ಸು ಒಂದು ಟ್ರಿಪ್ಗೆ. ನೋಡಿ, ಇವತ್ತು ಇಡೀ ಮಾರ್ಕೆಟ್ ಶ್ರೀನಿವಾಸಪುರ ಮಾರ್ಕೆಟ್ ಅಲ್ಲಿ ಟಾಪ್ ರೇಟ್ 610 ರೂಪಾಯಿ ಇವ್ರದೇ ಹೋಗಿರೋದು. ತುಂಬಾ ಅದ್ಭುತವಾಗಿ ಬೇಸಾಯ ಮಾಡಿ ಬೆಳೆನ ತೆಗೆದಿದ್ದಾರೆ. ಪ್ರಗತಿಪರ ರೈತರು ಅಂದ್ರೆ ಇಂಥವ್ರು. ಇವ್ರಿಗೆ ಪಾಪ ಕನ್ನಡ ಅಷ್ಟು ಸ್ಪಷ್ಟವಾಗಿ ಬರೋದಿಲ್ಲ, ತೆಲುಗಲ್ಲೇ ಮಾತಾಡ್ತೀನಿ. ಇದು ಬೆಳೆ, ಇದು ನಾರ ಇದೆಯಲ್ಲ, ಯಾವ ಬ್ರ್ಯಾಂಡ್ ಅದು? ಅರವಿಂದ. ಓಕೆ, ಇದಕ್ಕೆ ಮುಂಚೆನೆ ಇದೇ ತರ ಬೆಳೆ ಬರ್ತಾ ಇತ್ತಾ ನಿಮ್ಗೆ? ಇದೇ ಫಸ್ಟ್ ಟೈಮ್ ಬಂದಿರೋದು. ಬರೀ ಅರ್ಧ ಎಕರೆಯಲ್ಲಿ 2000 ನಾರು. ಇವತ್ತಿನವರೆಗೂ ಎಷ್ಟು ಬಾಕ್ಸ್ ಕೊಯ್ದಿದ್ದೀರಿ? 800 ಬಾಕ್ಸು. ಏನ್ ಅರ್ಧ ತೋಟ ಮುಗ್ದಿದ್ಯಾ? ಹಂಗಣ್ಣ ಎಲ್ಲಿ ದೃಷ್ಟಿ ಆಗ್ಬಿಡುತ್ತೋ ಅಂತೇಳಿ ಇನ್ನೊಂದು 500 ಬಾಕ್ಸ್ 600 ಬಾಕ್ಸ್ ಬರುತ್ತೆ ಅಂತ ಹೇಳ್ತಾ ಇದಾರೆ. ನೋಡಿ, ಇವ್ರು ನೆನ್ನೆ ಖುದ್ದಾಗಿ ತೋಟಕ್ಕೆ ಭೇಟಿ ಕೊಟ್ಟಿದಾರಂತೆ. ಎಷ್ಟು ಬಾಕ್ಸ್ ಆಗುತ್ತೆ ಅಂತ ಅವರೇ ಹೇಳ್ತಾರೆ. ನೋಡಿ, ಇನ್ನೂ ಒಂದು 1000 ಬಾಕ್ಸ್ ಐತೆ. ಈಗ ಆಲ್ರೆಡಿ 800 ಬಾಕ್ಸ್ 850 ಬಾಕ್ಸ್ ಕಿತ್ತಿದ್ದಾರೆ. ಇನ್ನೂ 1000 ಬಾಕ್ಸ್ ಸಿಗುತ್ತಂತೆ. 800 ಬಾಕ್ಸ್ ಕೊಯ್ದಿದ್ರು ಕೂಡ ಕೊಯ್ದಿರೇ ಇರೋದಂಗೆ ಇದೆ. ಶಾಂಪಲ್ ತೋಟ ಇದ್ದಂಗೆ ಇದೆ. 800 ಬಾಕ್ಸ್ ಕೊಯ್ದಿದ್ದಾರೆ, ಇನ್ನೂ 1000 ಬಾಕ್ಸ್ ಐತೆ.